ತಾಯಿಯ ಪ್ರೀತಿಗೆ ಯಾವುದೇ ಜಾತಿ ಇಲ್ಲ, ಕೇವಲ ಮಮತೆ ಮಾತ್ರ ಅನ್ನೋ ಮಾತನ್ನ ಅಕ್ಷರಶಃ ಸಾಬೀತುಪಡಿಸೋ ಹೃದಯ ಸ್ಪರ್ಶಿ ಘಟನೆ ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ನಡೆದಿದೆ. ಕರ್ನೂಲು ಜಿಲ್ಲೆಯ ಕೋಸಿಗಿ ಮಂಡಲದ ಜಂಪಾಪುರಂ ಗ್ರಾಮದಲ್ಲಿ ಬೀದಿ ನಾಯಿಯೊಂದು ಮುದ್ದಾದ ಮರಿಗಳಿಗೆ ಜನ್ಮ ಕೊಟ್ಟಿತ್ತು. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ಜನ್ಮ ನೀಡಿ ಕೆಲವೇ ದಿನಗಳಲ್ಲಿ ಆ ತಾಯಿ ನಾಯಿ ಅನಾರೋಗ್ಯದಿಂದ ಕೊನೆಯುಸಿರೆಳಿತು. ಇನ್ನೂ ಸರಿಯಾಗಿ ಕಣ್ಣು ತೆರೆಯದ ಪುಟ್ಟ ಮರಿಗಳು ಹಸಿವಿನಿಂದ ಕಿರ್ಚಾಡ್ತಾ ತಾಯಿಯ ಮಡಿಲಿಗಾಗಿ ಹಂಬಲಿಸ್ತಾ ಬದುಕುಳಿಯೋ ಭರವಸೆಯನ್ನೇ ಕಳೆದುಕೊಳ್ತಾ ಇದ್ವು. ಆದ್ರೆ ಪ್ರಕೃತಿ ಕೆಲವೊಮ್ಮೆ ಇಂತಹ ಅದ್ಭುತಗಳನ್ನ ಸೃಷ್ಟಿ ಮಾಡುತ್ತೆ. ಅದೇ ಗ್ರಾಮದ ಹಂದಿ ತಾಯಿ ಆ ಮರಿಗಳ ಕರುಣಾಜನಕ ಅಳುವನ್ನ ಕೇಳಿಸ್ಕೊಳ್ತು. ಯಾರೂ ಹೇಳಲಿಲ್ಲ, ಯಾರೂ ಕಳಿಸ್ಲಿಲ್ಲ. ಆದ್ರೆ ತಾಯಿಯ ಹೃದಯ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ತು. ತನ್ನದೇ ಮರಿಗಳ ಜೊತೆಗೆ ಆ ಅನಾಥ ನಾಯಿ ಮರಿಗಳನ್ನು ಕೂಡ ತನ್ನ ಮಕ್ಕಳ ರೀತಿಯಲ್ಲೇ ತನ್ನ ಮಡಿಲಿಗೆ ಹಾಕೊಂಡಿದೆ. ಅಷ್ಟೇ ಅಲ್ಲ, ತನ್ನ ಹಾಲನ್ನೇ ಉಣಿಸಿ ಅವುಗಳ ಹಸಿವನ್ನ ನೀಗಿಸ್ತಾ ಇದೆ. ಈಗ ಆ ಪುಟ್ಟ ನಾಯಿ ಮರಿಗಳು ಆ ಹಂದಿಯನ್ನೇ ತನ್ನ ತಾಯಿ ಅಂದ್ಕೊಂಡು ಹಿಂದೆ ಹಿಂದೆ ಓಡಾಡ್ತಾ ಇವೆ. ಅದರ ಬಳಿ ಮಲಗ್ತಾ ಇವೆ, ಅದರ ಹಾಲು ಕುಡಿದು ಬೆಳೀತಾ ಇವೆ. ಹಂದಿಯೂ ಕೂಡ ಇವುಗಳನ್ನ ತನ್ನ ಮಕ್ಕಳು ಅನ್ನೋ ರೀತಿಯಲ್ಲೇ ಕಾಪಾಡ್ಕೊಂಡು ಬರ್ತಾ ಇದೆ. ಈ ದೃಶ್ಯವನ್ನ ಕಂಡ ಗ್ರಾಮಸ್ಥರ ಕಣ್ಣಲ್ಲೂ ಸಂತಸದ ಕಣ್ಣೀರು ತುಂಬಿದೆ. ಇದು ಪ್ರಕೃತಿಯ ಅದ್ಭುತ ತಾಯಿಯ ಪ್ರೀತಿಯ ನಿಜವಾದ ಅರ್ಥ ಅಂತ ಎಲ್ಲರೂ ಭಾವುಕರಾಗ್ತಿದ್ದಾರೆ. ಮಾನವರು ಜಾತಿ, ಧರ್ಮ, ಭಾಷೆ, ಬಣ್ಣ ಅಂತ ವಿಭಜನೆ ಮಾಡಿಕೊಳ್ಳೋ ಈ ಜಗತ್ತಲ್ಲಿ ಮಾತೇ ಆಡಲಾರದ ಈ ಮೂಕ ಜೀವಿಗಳು ಪ್ರೀತಿಗೆ ಯಾವುದೇ ಗಡಿಯಿಲ್ಲ ಅನ್ನೋ ಮಹತ್ತರ ಪಾಠವನ್ನ ಕಲಿಸಿವೆ. ಯಾಕಂದ್ರೆ ತಾಯಿಯಾಗುವುದಕ್ಕೆ ಒಂದೇ ಒಂದು ಅರ್ಹತೆ ಸಾಕು, ಅದು ಹೃದಯ ತುಂಬಿದ ಮಮತೆ. ಈ ಅಪರೂಪದ ಘಟನೆ ಈಗ ಎಲ್ಲರ ಮನಸ್ಸನ್ನ ಗೆದ್ದಿದ್ದು ಪ್ರೀತಿ ಅಂದ್ರೆ ಇದೆ, ತಾಯಿಯ ಮಮತೆ ಅಂದ್ರೆ ಇದೆ ಅಂತ ಜನ ಕೊಂಡಾಡ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.